ಜೊತೆಯಲ್ಲಿ ಧಾರಾವಾಹಿಯಿಂದ ಬಹಳ ಜನಪ್ರಿಯತೆ ಪಡೆದ ನಟಿ ಮೇಘಾ ಶೆಟ್ಟಿ ಅವರು ಕೈವಾ ಸಿನಿಮಾದ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಇದೀಗ ಬಹಳಷ್ಟು ಹೆಸರು ಮಾಡಿದ್ದಾರೆ. ಈಗಾಗಲೇ ಸಿನಿಮಾ ರಿಲೀಸ್ ಆಗಿದ್ದು ಒಳ್ಳೆಯ ಪ್ರತಿಕ್ರಿಯೆ ಕೂಡ ಬಂದಿದೆ. ಈ ಸಿನಿಮಾದಲ್ಲಿ ಒಬ್ಬ ಮುಸ್ಲಿಂ ಹುಡುಗಿಯ ಪಾತ್ರವನ್ನ ಮಾಡಿರುವ ನಟಿ ಮೇಘಾ ಶೆಟ್ಟಿ ತಮ್ಮ ಪಾತ್ರಕ್ಕೆ ಬೇಕಾದಂತಹ ತಯಾರಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಮುಸ್ಲಿಂ ಪಾತ್ರವನ್ನ ಮಾಡುವುದು ಸುಲಭವಾಗಿರಲಿಲ್ಲವಂತೆ. ಬಹಳ ಕಷ್ಟದ ಚಾಲೆಂಜಿಂಗ್ ವಿಚಾರವಾಗಿತ್ತಂತೆ. ಕೈವಾ ಸಿನಿಮಾದಲ್ಲಿ ಸಲ್ಮಾ ಎಂಬ ಪಾತ್ರಕ್ಕೆ ಜೀವ ತುಂಬಿರುವ ಈ ನಟಿ ಹೊಸದೊಂದು ಸಂಸ್ಕೃತಿಯನ್ನ, ಭಾಷೆ, ಬಟ್ಟೆ, ಹಾವಭಾವಗಳನ್ನ ಅಳವಡಿಸಿಕೊಳ್ಳಲು ಬಹಳಷ್ಟು ಟ್ರೈನಿಂಗ್ ಪಡೆದಿದ್ದರಂತೆ. ಲುಕ್ ಟೆಸ್ಟ್ನಲ್ಲಿಯೂ ಆಕೆ ಮುಸ್ಲಿಂ ಹುಡುಗಿಯ ಹಾಗೆ ಕಾಣಬೇಕಿತ್ತಂತೆ. ಅದಕ್ಕೂ ಬಹಳಷ್ಟು ತಯಾರಿಗಳಾಗಿದ್ದವಂತೆ. ನಿರ್ದೇಶಕ ಜಯತೀರ್ಥ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ಈ ಚಿತ್ರ ಒಂದು ನೈಜ ಘಟನೆ ಆಧಾರಿತವಾಗಿದ್ದು 1983ರ ಕಥೆಯಾಗಿದೆ. ನಿರ್ದೇಶಕರು ಬಹಳ ತಾಳ್ಮೆ ಹಾಗೂ ಸಹನೆಯಿಂದ ಪ್ರತಿ ಸೀನನ್ನ ನಟರಿಗೆ ಅರ್ಥೈಸಿಕೊಡುತ್ತಿದ್ದರಂತೆ. ಜೊತೆಗೆ ತಮ್ಮ ಸಹ ನಟರಾದ ಸಿನಿಮಾ ನಾಯಕ ಧನ್ವೀರ್ ಬಗ್ಗೆಯೂ ಮಾತನಾಡಿರುವ ನಟಿ ಮೇಘಾ ಶೆಟ್ಟಿ ಬಹಳ ಹಾಗೂ ತಾಳ್ಮೆಯ ನಟ ಎಂದು ಹೊಗಳಿದ್ದಾರೆ. ಈ ಸಿನಿಮಾದಲ್ಲಿ ಕಾಣಿಸಿಕೊಂಡಿರುವ 2 ಪ್ರಮುಖ ಪಾತ್ರಗಳು ನಿಜ ಜೀವನದ ಪಾತ್ರಗಳೇ ಆಗಿದ್ದು ಇಂದಿಗೂ ಜೀವಂತವಾಗಿದ್ದಾರಂತೆ. ಒಟ್ಟಿನಲ್ಲಿ ನಟಿ ಮೇಘಾ ಶೆಟ್ಟಿಗೆ ಬಿಗ್ ಬ್ರೇಕ್ ಕೊಡುವ ಎಲ್ಲಾ ಸಾಧ್ಯತೆಗಳು ಈ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು, ನಟಿಗೆ ಸಲ್ಮಾ ಎಂಬ ಪಾತ್ರ ಮನಸ್ಸಿಗೆ ಬಹಳ ಹತ್ತಿರವಾದದ್ದು ಎಂದು ಹೇಳಿಕೊಂಡಿದ್ದಾರೆ. ಇನ್ನು ಪ್ಯಾನ್ ಇಂಡಿಯಾ ಸಿನಿಮಾ ಆಫ್ಟರ್ ಆಪರೇಷನ್ ಲಂಡನ್ ಕೆಫೆ ಸಿನಿಮಾದಲ್ಲಿ ನಟಿಸಿರುವ ಮೇಘಾ ಶೆಟ್ಟಿ ಪ್ರಜ್ವಲ್ ದೇವರಾಜ್ ನಟನೆಯ ಚೀತಾದಲ್ಲಿಯೂ ನಾಯಕಿಯಾಗಿ ನಟಿಸುವ ಸುವರ್ಣಾವಕಾಶ ಪಡೆದುಕೊಂಡಿದ್ದಾರೆ. ಮಾತ್ರವಲ್ಲದೆ ವಿನಯ್ ರಾಜ್ಕುಮಾರ್ ನಟನೆಯ ಗ್ರಾಮಾಯಣದಲ್ಲಿ ನಾಯಕಿಯಾಗಿ ನಟಿಸಿರುವ ಮೇಘಾ ಶೆಟ್ಟಿ ಮತ್ತೆ ಕಿರುತೆರೆಗೆ ಮರಳುತ್ತಾರಾ ಅನ್ನುವ ಪ್ರಶ್ನೆಯಂತೂ ಎದ್ದಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.